ಪ್ರಾಥಮಿಕ ಮತ್ತು ಈ ಮಾಧ್ಯಮಿಕ ಶಾಲೆಗಳ ಪರಿಸ್ಥಿತಿ ಹಿಂಗದ. ಅಂದ್ರೆ ಅರ್ಧದಷ್ಟು ಶಾಲೆಗಳೆಲ್ಲ ಶಿಥಿಲಗೊಂಡಾವ. ಇನ್ನು ಶಾಲೆ ಆಗಿದ್ದಾಗ ಟೀಚರ್ ಎಷ್ಟು ಬರ್ತಿರ್ಬೇಕು, ಅಲ್ಲಿಗೆ ಏನು ಬರ್ತಿರ್ಬೇಕು, ಅವುಗಳನ್ನ ನಿಲ್ಲಿಸ್ಕೊಂಡು ಇನ್ನೂ ಬೇಕಲ್ಲ ಅನ್ನಿಸ್ತದೆ. ಎಷ್ಟು ಟೀಚರ್ ಕೊಡ್ತೈತೆ ನಮ್ಮಲ್ಲಿ ಅಂತೇಳಿ ತುಂಬಿಕೊಳ್ತೀವಿ ಏನಾಗಿದ್ರೆ ಅಂದ ಈಗ 2.5 ವರ್ಷ ಆಗ್ಬೋದು. ನಾಳೆ ನವಂಬರ್ ನಮ್ಮ ಸಿದ್ದರಾಮಯ್ಯರು ಎಷ್ಟು ತುಂಬಿಕೊಂಡ್ರಿ ಇವರು, ಹಿಂಗೆ ಹೇಳ್ಬೋದು ಹೋಗಿಬಿಡೋದು. ಹೇಳಿ ನಮಗೆ ಬೆಕ್ಕಿನ ತಿರುಗಿ ತುಪ್ಪ ಸಾವಿರ ಬಿಟ್ಟು ಬಿಡೋದು, ಹಂಗೆ ಸುತ್ತಾಕಿ ಆಗ್ಬೇಕು. ಸುತ್ತೋದು ಬೆಕ್ಕು ಇಲ್ಲೇ ಐತಿ ಅಂತೇಳಿ ತುಪ್ಪಿರಂಗಿಲ್ಲ, ಬರೀ ವಾಸಟ್ಟ. ಹಂಗಿದ್ರು ಶಿಕ್ಷಣಕ್ಕೆ ನಾವು ಈ ರೀತಿಯಾಗಿ ನಾವು ಅನ್ಯಾಯ ಮಾಡ್ತಾಯಿದ್ವಿ ಅನ್ನೋದು ಕಂಡು ಬರುತ್ತಿರೋ ಸತ್ಯ ಆಗಿದೆ ಅಂಥದ್ದು. ಈಗಾದರೂ ಸರ್ಕಾರ ಈ ದಿಶೆಯಲ್ಲೇ ಒಳ್ಳೆಯ ಹೆಜ್ಜೆ ನೀಡುವಂಥದ್ದು. ಮತ್ತು ಶಿಕ್ಷಣಕ್ಕೆ ಕಡಿಮೆ ಅಂದ್ರೂ 15-20% ಬಜೆಟ್ನ ದುಡ್ಡು ಇಡಬೇಕಾಗಿದೆ, ಅನಿವಾರ್ಯದ ನಮಗೆ. ಯಾಕಂದ್ರೆ ಅದು ಒಂದಾರು ಪರಿಹಾರ ಸಿಗುವಂಥದ್ದು, ವಿಚಾರ ಮಾಡೋಕೆ ಹಚ್ಚುವಂಥದ್ದು, ಏನು ಬೇಕು ಅವ್ರು ಸ್ವಂತ ವಿಚಾರ ಮಾಡುವಂಥದ್ದು ಸಾಧ್ಯ ಆಗ್ತವೆ ವಿನಃ ನಾವು ಸುಮ್ಮನೆ ಏನೋ ಪ್ರೊಜೆಕ್ಟ್ ಮಾಡಿದ್ದೀವಿ ಮತ್ತೇನೋ ಮಾಡಿದ್ದೀವಿ ಅಂತ ಹೇಳ್ಬೋದು ಹೋಗೋದು. ಆ ಪ್ಯಾಕೇಜ್ಗಳಿದಾವೆ ಅಂತ ಹೇಳೋದು. ಪ್ಯಾಕೇಜ್ ಯಾವ ಪ್ಯಾಕೇಜ್ ಎಲ್ಲ ಏನಾಗಿದೆ ಇಂಪ್ರೂವ್ಮೆಂಟ ಅನ್ನೋದು ನೀವು ಇವತ್ತು ಗಮನಿಸ್ಬೇಕಾಗ್ಯದ. ಈಗ ನಮ್ಮ ಕಣ್ಣು ಮುಂದಿದ್ದಾವೆ ಎಷ್ಟೋ ಕಡೆಗಳಲ್ಲೇ ಪಾಪ ಮಕ್ಕಳಿಗೆ ಸ್ಕೂಲ್ ಇರೋದಕ್ಕಾಗಿ ದೇವಾಲಯಗಳಲ್ಲೋ ಮತ್ತೆಲ್ಲೋ ಹೊರಗೆ ಕೂತು ಕಲಿತಾ ಇರ್ತಾವೆ. ಆ ಮಕ್ಕಳ ಪರಿಸ್ಥಿತಿ ನೋಡಿದಾಗ ಇದೇನಪ್ಪ ಈ ದೇಶದ ಪರಿಸ್ಥಿತಿ, ನಾಡಿನ ಪರಿಸ್ಥಿತಿ ಯಾರಿಗೂ ನೋಡಿಸ್ತದೆ. ಒಟ್ಟಾರೆಯಾಗಿ ಒಂದು ಒಳ್ಳೆ ರಿಪೋರ್ಟ್ ಮಾಡಿದ್ದಾರೆ. ಪ್ರಜಾವಾಣಿಗೆ ಮಧ್ಯೆ ಹ್ಯಾಂಡ್ಸಪ್ ಹೇಳ್ಬೇಕು ಅವ್ರಿಗೆ. ಅದ್ರ ಜೊತೆಗೆ ಇನ್ನೂ ತೀವ್ರವಾಗಿ ಎಲ್ಲರೂ ಇದಕ್ಕೆ ಬೆನ್ನತ್ತಬೇಕಾಗಿದೆ. ಯಾರ್ಯಾರು ವಿಶೇಷವಾಗಿ ಈ ದೇಶದ ಬಗ್ಗೆ ಕಾಳಜಿ ಜನ ಇದ್ದಾರೋ ಅಥವಾ ಈ ದೇಶ ಬದಲಾಗಬೇಕಂತ ಬಯಸ್ತಾ ಇದ್ದಾರೋ, ಮೊದಲು ಶಿಕ್ಷಣ ಸಿಗಬೇಕು ಎಲ್ಲರಿಗೂ. ಫ್ರೀ ಶಿಕ್ಷಣ ಎಲ್ಲರಿಗೂ ದೆಹಲಿಯಲ್ಲಿ ಮಾಡಿದ್ದೀನಿ ಸಣ್ಣ ಸಾಹಸ ಅಲ್ಲದು, ಅಂಥ ಸಾಹಸ ನಮ್ಮಲ್ಲಿ